ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲಿಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಕಟಕ ರಾಶಿಯವರ ಮೇ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ನೋಡೋಣ. ಕಟಕ ರಾಶಿಯವರೇ, ಈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಆಗೋ ಎಲ್ಲ ಬದಲಾವಣೆಗಳು ಸಾಮಾನ್ಯವಲ್ಲ. ಇದಕ್ಕೆ ಮುಖ್ಯ ಕಾರಣ 3 ಶಕ್ತಿಶಾಲಿ ಗ್ರಹಗಳ ಚಲನೆಯಾಗಿರುತ್ತದೆ. ಗುರು, ಶನಿ ಮತ್ತು ರಾಹು ನಿಮ್ಮ ಜೀವನದಲ್ಲಿ ಡೈರೆಕ್ಟ್ ಆಗಿ ಪ್ರಭಾವವನ್ನು ಬೀರುತ್ತಲಿದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಹಗಳ ಸ್ಥಿತಿಯನ್ನು ತಿಳಿಸಿಕೊಡುತ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ನೀವು ಕೊನೆಯವರೆಗೂ ತಪ್ಪದೆ ನೋಡಿ. ಇನ್ನು ಗ್ರಹಗಳ ಸ್ಥಿತಿ ನೋಡುವುದಾದರೆ, ಈ ತಿಂಗಳಿನಲ್ಲಿ ಮುಖ್ಯ ಗ್ರಹಗಳ ಸ್ಥಿತಿ ಹೇಗಿದೆ ಅಂದರೆ, ಗುರು ನಿಮ್ಮ 11ನೆಯ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಇದ್ದಾನೆ. ಇನ್ನು ಶನಿ 8ನೇ ಮನೆಯಲ್ಲಿ ಶ್ರಮ ಸ್ಥಾನದಲ್ಲಿ ಇದ್ದಾನೆ. ಅಂದರೆ ನೀವು ಪಡುವ ಫಲ ಅಥವಾ ಕಷ್ಟಕ್ಕೆ ಸರಿಯಾದ ಫಲವನ್ನು ಅಥವಾ ರೂಪವನ್ನು ಕೊಡುವ ಸ್ಥಾನದಲ್ಲಿ ಇದ್ದಾನೆ. ಇನ್ನು ರಾಹು 9ನೆಯ ಮನೆಯಲ್ಲಿ ಭಾಗ್ಯ ಸ್ಥಾನದಲ್ಲಿದ್ದಾನೆ. ಇನ್ನು ಶನಿ ನಿಮ್ಮ ಕೈಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿಸಿದರೆ, ಈ ರಾಹು ಅದಕ್ಕೆ ಸರಿಯಾದ ಭಾಗ್ಯ ಅಥವಾ ಪ್ರತಿಫಲವನ್ನು ನೀಡುತ್ತಾನೆ. ಇನ್ನು ಕೇತು 3ನೇ ಮನೆಯಲ್ಲಿದ್ದಾನೆ. ಈ 3ನೇ ಮನೆಯಲ್ಲಿ ಕೇತು ಇದ್ದಾಗ ನಿಮಗೆ ಸಹನೆಯನ್ನು ತುಂಬುತ್ತಾರೆ. ಅಂದರೆ ನಿಮ್ಮ ಮಾತಿನಲ್ಲಿ, ಕೆಲಸದಲ್ಲಿ ಸಹನೆಯನ್ನು ತುಂಬುತ್ತಾರೆ. ಇನ್ನು ಶುಕ್ರ ನೋಡುವುದಾದರೆ 10ನೇ ಮನೆಯಲ್ಲಿದ್ದಾನೆ. 10ನೇ ಮನೆಯಲ್ಲಿ ಶುಕ್ರನಿದ್ದಾರೆ. ಕೆರಿಯರ್ ಅಲ್ಲಿ ನೀವು ಗ್ರೋತ್, ಅಂದರೆ ಕೆಲಸ ಹುಡುಕುತ್ತಿರುವವರಿಗೆ ಕೆಲಸ, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಬಿಸ್ನೆಸ್ ಇದೆ ಏನು ಲಾಭ ಆಗ್ತಾ ಇಲ್ಲ ಅನ್ನುವಾಗ ಬಿಸ್ನೆಸ್ ಅಲ್ಲಿ ಅಥವಾ ನಿಮ್ಮ ಕೆರಿಯರ್ ಅಲ್ಲಿ ಗ್ರೋತ್ ಕಾಣ್ತಾರೆ, ಈ ಶುಕ್ರ 10ನೇ ಮನೆಯಲ್ಲಿದ್ದಾಗ. ಇನ್ನು ಬುಧ 10ನೇ ಮನೆಯಲ್ಲಿದ್ದಾರೆ. ಶುಕ್ರ ಮತ್ತು ಬುಧ 10ನೇ ಮನೆಯಲ್ಲಿದ್ದರೆ ನಿಮಗೆ ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಏನೆಲ್ಲ ಸಿಗುತ್ತೆ, ಏನೆಲ್ಲ ಲಾಭ ಇದೆ ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಇನ್ನು ಕೊನೆಯದಾಗಿ ಸೂರ್ಯ ನಿಮ್ಮ 11ನೇ ಮನೆಯಲ್ಲಿರ್ತಾರೆ. ಈ ಗ್ರಹಗಳ ಕಾಂಬಿನೇಷನ್ ಅಥವಾ ಈ ಗ್ರಹಗಳ ಕಂಬೈನ್ಡ್ ಏನಿದೆ, ನಿಮ್ಮ ಜೀವನದಲ್ಲಿ ಮಿಕ್ಸ್ಡ್ ಆದರೂ ಪವರ್ಫುಲ್ ಆದಂಥ ಕ್ರಮಗಳನ್ನು ಕೊಡುತ್ತವೆ. ಇನ್ನು 10ನೇ ಮನೆಯಲ್ಲಿರುವ ಶುಕ್ರ ಮತ್ತು ಬುಧದ ಪ್ರಭಾವ ಹೇಗಿರುತ್ತೆ ನಿಮ್ಮ ಈ ತಿಂಗಳಿನಲ್ಲಿ ಎಂದರೆ, ಕಮಿಷನ್ ಹಾಗೆ ಆನ್ಲೈನ್ ಕೆಲಸ ಮಾಡ್ತಾ ಇರೋರು, ಅಂದರೆ ಆನ್ಲೈನಲ್ಲಿ ಬಿಸ್ನೆಸ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಸೀರೆ ವ್ಯಾಪಾರ, ಒಡವೆ ವ್ಯಾಪಾರ, ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಿರೋರಿಗೆ ಒಳ್ಳೆ ಅವಕಾಶಗಳು ಬರುತ್ತೆ. ಹಾಗೆ ನೀವು ಮಾಡೋ ಕೆಲಸಕ್ಕೆ ತಕ್ಕ ಪ್ರತಿಫಲವಾಗಿ ಲಾಭ ಕೂಡ ಆಗ್ತಾ ಹೋಗುತ್ತೆ. ಹೊಸ ಅವಕಾಶಗಳು ಇನ್ನಷ್ಟು ಜಾಸ್ತಿ ಬರುವಂಥ ಸಂದರ್ಭ ಇದಾಗಿರುತ್ತೆ. ಆದರೆ 8ನೇ ಮನೆಯಲ್ಲಿರುವ ಶನಿ ನಿಮಗೆ ವಿಳಂಬ ಅಥವಾ ಒತ್ತಡವನ್ನು ತರಬಹುದು. ಈ 10ನೇ ಮನೆಯಲ್ಲಿರುವ ಶುಕ್ರ ಮತ್ತು ಬುಧನ ಪ್ರಭಾವ ಹೆಚ್ಚಾಗಿರೋದ್ರಿಂದ ಶನಿಯ ಪ್ರಭಾವ ಸ್ವಲ್ಪ ಕಮ್ಮಿನೇ ಇರುತ್ತೆ. ಆದರೂ ಕೂಡ ನಿಮಗೆ ನಿಧಾನವಾಗಿ ಆರ್ಡರ್ ಬರ್ತಾ ಇದೆ ಅನ್ಸೋದು, ಅಥವಾ ಆರ್ಡರ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒತ್ತಡಗಳು ಹೆಚ್ಚಾಗಬಹುದು. ಅಂದ್ರೆ ಅರ್ಥ, ಯಶಸ್ಸು ಸಿಗುತ್ತೆ, ಆದರೆ ಸ್ವಲ್ಪ ತಡವಾಗಿ ಸಿಗುತ್ತೆ ಅಷ್ಟೆ. ಇನ್ನು 11ನೇ ಮನೆಯಲ್ಲಿ ಇರುವ ಗುರು ಮತ್ತು ಸೂರ್ಯ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಿದೆ. ಅದರಿಂದ ಫಲಿತಾಂಶ ಏನಿರುತ್ತೆ ಅಂದರೆ, ಹೊಸ ಇನ್ಕಮ್ ಅವಕಾಶಗಳು ಹೆಚ್ಚಾಗ್ಬೋದು. ಅಂದರೆ ನಿಮಗೆ ಗೊತ್ತಿಲ್ಲದಂಥ ಮೂಲದಿಂದ ನಿಮಗೆ ಅವಕಾಶಗಳು ಬಂದು ಇನ್ಕಮ್, ಅಂದರೆ ಸಂಬಳ ಬರುವಂಥದ್ದು, ಅಥವಾ ಪ್ರಮೋಷನ್ ಆಗಿ ಸ್ಯಾಲ್ರಿ ಹೈಕ್ ಆಗುವಂಥದ್ದು, ಈ ರೀತಿಯಾದಂಥ ಅವಕಾಶಗಳು ಹೆಚ್ಚಾಗಿ ಬರುತ್ತದೆ. ಹಾಗೆ ಬಾಕಿ ಇರುವ ಹಣ ಮರು ಸಿಗುವಂಥ ಸಾಧ್ಯತೆಗಳು ಕೂಡ ನಿಮಗೆ ಇಲ್ಲಿ ಹೆಚ್ಚಾಗಿ ಕಾಣ್ತಿದೆ. ಆದರೆ 9ನೇ ಮನೆಯಲ್ಲಿರುವ ರಾಹು ಕಾರಣದಿಂದ ಅನಿರೀಕ್ಷಿತವಾದಂಥ ಖರ್ಚುಗಳು ಹೆಚ್ಚಾಗಬಹುದು. ಮತ್ತೆ ಬೇರೆ ಯಾರಿಗೋ ಸಾಲ ಕೊಡುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡುವಂಥದ್ದು, ಲೋನ್ಗಳು ತೊಗೊಳುವಂಥದ್ದು, ಅಥವಾ ಲಾಟ್ರಿಗಳು ತೊಗೊಳುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಅದನ್ನೆಲ್ಲ ನೀವು ಇಲ್ಲಿ ತಪ್ಪಿಸ್ಬೇಕಾಗಿರುತ್ತೆ. ಇನ್ನು 3ನೇ ಮನೆಯಲ್ಲಿರುವಂಥ ಕೇತು ಮಾತಿನಲ್ಲಿ ಅಂತರವನ್ನು ಉಂಟು ಮಾಡ್ತಾರೆ. ಅದರಿಂದ ಆಗೋ ಪ್ರಭಾವ ಹೇಗಿರುತ್ತೆ ಅಂದರೆ, ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಿದೆ. ಹಾಗೆ ಸಣ್ಣ ಸಣ್ಣ ಜಗಳಗಳು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ನೀವೇನೋ ಒಂದು ಹೇಳಿದ್ರೆ ಅವ್ರು ಇನ್ನೊಂದೇನೋ ಅರ್ಥ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾದಂಥ
ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು 9ನೇ ಮನೆಯಲ್ಲಿರುವ ರಾಹುವ ಕಾರಣದಿಂದ ದೂರದ ಸಂಬಂಧಗಳು ಅಥವಾ ಗೊಂದಲಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರುತ್ತಿದೆ. ಆದ್ರಿಂದ ನಿಮ್ಮ ಮಾತಿನ ಮೇಲೆ ನಿಗಾ ಇರಬೇಕಾಗಿರುತ್ತೆ. ತಮಾಷೆಯಾಗಿ ಮಾತಾಡುವಂಥದ್ದು ಅಥವಾ ಯಾರನ್ನೋ ಆಡ್ಕೊಳೋ ರೀತಿಯಲ್ಲಿ ಮಾತಾಡುವಂಥದ್ದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಸಣ್ಣ ಪುಟ್ಟ ಜಗಳ ಕೂಡ ಈ ಸಮಯದಲ್ಲಿ ಹೆಚ್ಚಾಗಿ ನಿಮ್ಮನ್ನು ಕಾಡ್ತದೆ. ಇನ್ನು ಆರೋಗ್ಯ ನೋಡೋದಾದ್ರೆ 8ನೇ ಮನೆಯಲ್ಲಿರುವಂಥ ಶನಿ ಕಾರಣದಿಂದ ನಿಮ್ಗೆ ಏನೆಲ್ಲ ಪ್ರಭಾವ ಬರುತ್ತೆ ಅಂದ್ರೆ ಹೊಟ್ಟೆ ನೋವು ಅಥವಾ ದಣಿವು, ಅಂದ್ರೆ ಇವಾಗ ಸಮ್ಮರ್ ಇರೋದ್ರಿಂದ ದಣಿವು ಅಂತ ನೀವು ಅಂದ್ಕೊಬೋದು. ಆದರೆ 9ನೇ ಮನೆಯಲ್ಲಿ ಶನಿ ಇರೋ ಕಾರಣಕ್ಕೂ ಕೂಡ ನಿಮ್ಗೆ ಹೆಚ್ಚಾಗಿ ಒತ್ತಡ ಬರುವಂಥದ್ದು, ತಲೆನೋವು ಬರುವಂಥದ್ದು ಅಥವಾ ದಣಿವಾಗುವಂಥದ್ದು, ಅನಿರೀಕ್ಷಿತವಾಗಿ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು, ಚೆನ್ನಾಗಿ ಇರ್ತೀರಾ ಇದ್ದಕ್ಕಿದ್ದಾಗೆ ಸುಸ್ತಾಗುವಂಥದ್ದು, ತಲೆನೋವು, ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳನ್ನ ನೀವು ಎದುರಿಸ್ತಾನೆ ಇರಬೇಕಾಗಿರುತ್ತೆ ಈ ತಿಂಗಳಲ್ಲಿ. ಇನ್ನು ಸಲಹೆ ಏನು ಅಂದ್ರೆ ನಿಯಮಿತ ಜೀವಶೈಲಿ ಮತ್ತು ವಿಶ್ರಾಮ ತಗೊಳೋದು ಮುಖ್ಯವಾಗಿರುತ್ತೆ ಈ ಸಮಯದಲ್ಲಿ. ಈ ತಿಂಗಳಲ್ಲಿ ನೀವು ನಿಮ್ಮ ಆರೋಗ್ಯದ ಮೇಲೆ ಗಮನ ಅಥವಾ ಕಾಳಜಿ ವಹಿಸಲೇಬೇಕಾಗಿರುತ್ತೆ. ಯಾಕಂದ್ರೆ ಇದು ಶನಿಯ ಪ್ರಭಾವದಿಂದ ಆಗ್ತಾ ಇರೋದ್ರಿಂದ ನಿಮಗೆ ಗಮನ ತುಂಬಾನೇ ಮುಖ್ಯವಾಗಿರುತ್ತೆ. ಇನ್ನು ಗುರು ಮತ್ತು ಸೂರ್ಯ ಅನುಗ್ರಹ ಇರುವಂತ ದಿನಗಳು ಯಾವ್ಯಾವು ಅಂತ ನೋಡಿದ್ರೆ 9 ಮತ್ತೆ 21, 27ನೇ ತಾರೀಕು ಈ 3 ದಿನಗಳು ನಿಮಗೆ ತುಂಬಾನೇ ಅದೃಷ್ಟವಂತ ದಿನಗಳಾಗಿರುತ್ತೆ. ಯಾಕಂದ್ರೆ ಇದು ಸೂರ್ಯ ಮತ್ತೆ ಗುರುವಿನ ಪ್ರಭಾವದಿಂದ ಸಿಕ್ಕಿರುವಂತ ದಿನಗಳು. ಯಾವ್ದ್ಯಾವ್ದು ಅಂದ್ರೆ 9, 21, 27 ತುಂಬಾನೇ ಒಳ್ಳೆ ದಿನಗಳಾಗಿರುತ್ತೆ. ಈ ದಿನಗಳಲ್ಲಿ ಮಾಡೋ ಕೆಲಸಗಳು ಯಶಸ್ಸು ದೊಡ್ಡ ಮಟ್ಟದಲ್ಲಿ ದೊಡ್ಡ ಪರಿಣಾಮದಿಂದ ನಿಮಗೆ ಸಿಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಪರಿಹಾರಗಳು ಏನ್ ಮಾಡ್ಕೋಬೇಕು ಗ್ರಹಗಳ ಶಾಂತಿಗೋಸ್ಕರ ಅಥವಾ ಗ್ರಹಗಳಿಂದ ಆಗುವಂತ ಸಮಸ್ಯೆಗಳನ್ನ ಹೇಗೆ ತಡಿಬೇಕು ನಾವು ಅಂತ ನೋಡೋದಾದ್ರೆ, ಇನ್ನು ಶನಿ ಗ್ರಹದಿಂದ ಆಗುವಂತ ಸಮಸ್ಯೆಗಳಿಗೆ ಶನಿವಾರ ಎಳ್ಳಿನ ದೀಪವನ್ನು ಹಚ್ಚಿ ಇದು ಅತಿ ಉತ್ತಮವಾದಂತ ಪರಿಹಾರ ಆಗಿರುತ್ತೆ. ಅದರ ಜೊತೆಗೆ ನಿಮ್ಮ ಕೈಲಾದರೆ ಬಡವರಿಗೆ ಸಹಾಯ ಮಾಡಿ, ಅದು ಕೂಡ ನಿಮಗೆ ಒಳ್ಳೆ ಪ್ರಮಾಣದಂತ ಪ್ರತಿಫಲವನ್ನು ನಿಮಗೆ ವಾಪಸ್ಸು ಶನಿ ಕೊಟ್ಟೇ ಕೊಡ್ತಾನೆ. ಇನ್ನು ರಾಹು ಗ್ರಹಕ್ಕೆ ನಾಗದೇವರಿಗೆ ಅಂದ್ರೆ ಉದ್ದಕ್ಕಾಗಿರ್ಬೋದು ಅಥವಾ ಎಲ್ಲಾರು ನಾಗರ ದೇವಸ್ಥಾನ ಇದ್ರೆ ಅಲ್ಲಿಗೆ ಹಾಲು ಅಥವಾ ಹಾಲಿನ ಮೊಸರು, ಈ ರೀತಿ ತುಪ್ಪ, ಈ ರೀತಿಯಾದಂಥದ್ನ ಅರ್ಪಿಸಿ ಬನ್ನಿ. ಅದು ಕೂಡ ನಿಮಗೆ ಒಳ್ಳೆ ಪ್ರಭಾವವನ್ನು ನೀಡ್ತದೆ. ಇನ್ನು ಗುರುವಿನ ಗ್ರಹಕ್ಕೆ ಗುರುವಾರ ಹಳದಿ ವಸ್ತ್ರಗಳನ್ನು ದಾನ ಮಾಡೋದು ನಿಮಗೆ ಅತಿ ಉತ್ತಮವಾಗಿರುತ್ತದೆ. ಇನ್ನು ಶಿವನ ಆಶೀರ್ವಾದಕ್ಕಾಗಿ ಪ್ರತಿದಿನ ಪ್ರತಿ ಸೋಮವಾರ ನೀವು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದ್ರೆ ಒಳ್ಳೇದಾಗಿರುತ್ತೆ. ಇಲ್ಲಿ ಏನಕ್ಕೆ ನೀವು ಶಿವನಿಗೆ 108 ಬಾರಿ ಓಂ ನಮಃ ಶಿವಾಯ ಹೇಳ್ಬೇಕು ಅಂದ್ರೆ ಎಲ್ಲಾ ಗ್ರಹಗಳ ಅಧಿಪತಿ ಶಿವ ಆಗಿರ್ತಾನೆ. ಯಾವ ಗ್ರಹದಿಂದ ನಿಮಗೆ ತೊಂದರೆ ಬಂದರೂ ಕಾಪಾಡೋಕಿರೋ ಒಂದೇ ಒಂದು ಮೂಲ ಶಿವ ಆಗಿರ್ತಾನೆ. ಆದ್ರಿಂದ ನೀವು ಶಿವನಿಗೆ ಓಂ ನಮಃ ಶಿವಾಯ ಎಂಬ 108 ಸಾರಿ ಮಂತ್ರವನ್ನು ಜಪನೆ ಮಾಡಿದ್ರೆ ನಿಮ್ಗೆ ಎಲ್ಲಾ ಗ್ರಹಗಳ ಶಾಂತಿ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಕೊನೆಯ ಎಚ್ಚರಿಕೆ ಏನು ಅಂದ್ರೆ 14ರಿಂದ 18ನವರೆಗಿನ ಶನಿ ಮತ್ತು ರಾಹುವ ಪ್ರಭಾವ ಹೆಚ್ಚ ಇರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಅದರಿಂದ ನೀವು ನಷ್ಟವನ್ನು ಅನುಭವಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಈ ಒಂದು ತಪ್ಪು ನಿಮ್ಮ ಸಂಪೂರ್ಣ ತಿಂಗಳ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಈ ತಪ್ಪನ್ನು ನೀವು ಮಾಡೋಕೆ ಹೋಗ್ಬೇಡಿ. ಈ ವಿಷಯ ನಿಮಗೆ ಉಪಯುಕ್ತ ಅಥವಾ ಯೂಸ್ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ರಾಶಿ ಯಾವುದು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನ ಮರಿಬೇಡಿ. ಹಾಗೆ ಇದೇ ರೀತಿಯಾದಂಥ ರಾಶಿ ಭವಿಷ್ಯ ಅಥವಾ ಪರಿಹಾರಗಳ ವಿಡಿಯೋ ನಿಮಗೆ ಸದಾ ಸಿಗಬೇಕು ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಓಂ ನಮಃ ಶಿವಾಯ.